ನೋಡಪ್ಪ, ಒಂದು ತಿಳ್ಕೊಳ್ಳಿ, ಪಾಪ ಅವ್ರ ನೋವು ನನಗೆ ಅರ್ಥ ಆಗ್ತದೆ, ಅವ್ರ ಪ್ರಾಬ್ಲಮ್ಸ್ ಅರ್ಥ ಆಗ್ತದೆ. 50% ಇದ್ದಿದ್ದು 75% ಕೊಟ್ಟಿದ್ದೀನಿ. ಇನ್ನು ಅದು ಆಯೋಗದ ಮುಂದೆ ಇದೆ. ಅವರು ಪಾಪ ಕೋರ್ಟ್ ಗಿರಿಟ್ಗೆಲ್ಲ ಹೋಗಿದ್ದಾರೆ. ಬಟ್ ದೇ ಶುಡ್ ನಾಟ್ ಬ್ಲ್ಯಾಕ್ ಮೇಲ್ ದಿ ಗೌರ್ಮೆಂಟ್. ನಾನು ಅವ್ರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನಾನು ಲೀಗಲ್ ಹೆಂಗೆ ಸಹಾಯ ಮಾಡ್ಬೋದು ಅಂತ ನಮ್ಮ ಕಾರ್ಪೊರೇಷನ್ ಕಮಿಷನರ್ಗೆ ಆಫೀಸರ್ಸ್ ಹೇಳಿದ್ದೀನಿ. ಅವ್ರು ಏನಾದ್ರು ಒಂದು ದಾರಿ ಹುಡುಕಿ ಅಂತ ಹೇಳಿದ್ದೀನಿ. ನನಗೇನು ಅವ್ರು ದುಡ್ಡೆಲ್ಲ ಇಟ್ಕೋಬೇಕು ಕೊಡಬಾರ್ದು ಅಂತ ಏನಿಲ್ಲ. ಬಟ್ ಲೀಗಲಾಗೆ ಆ ಕಮಿಷನ್ ಅವ್ರಿಗೂ ನಾನು ಪರ್ಸನಲ್ ಹೋಗಿ ಅವರು ಕೂಡ ಯಾವ ರೀತಿ ಇವ್ರಿಗೆ ಸಹಾಯ ಮಾಡ್ಬೋದು ಅಂತ ಅವರು ಕೂಡ ಕೇಳಿದ್ದೀನಿ. ಅವ್ರವ್ರಿಗೆ ಆಫೀಸರ್ಸ್ಗೆ ಅವ್ರಿಗೆ ಮಾತಾಡೋಕ್ಕೆ ಹೇಳಿದ್ದೀನಿ ಯಾವ ರೀತಿ ಮಾಡ್ಬೋದು ಅಂತ. ವಿಲ್ ಕಮ್ ಔಟ್ ವಿತ್ ಎ ಸೊಲ್ಯೂಷನ್. ಅದು ಬಿಟ್ಬಿಟ್ಟು ನಾನು ರಿಪೇರಿ ಮಾಡಲ್ಲ, ನಾನು ಸ್ಟ್ರೈಕ್ ಮಾಡ್ತೀನಿ ಅಂದರೆ ಸ್ಟ್ರೈಕ್ ಮಾಡಿದ್ರೆ ನೀವಿಲ್ಲ ಅಂದರೆ ಇನ್ನೊಬ್ಬ ಬರ್ತಾರೆ. ಈಗ ನೀವು ಸ್ಟ್ರೈಕ್ ಮಾಡಿದ್ರೆ ಇನ್ನೊಬ್ಬ ಬಂದು ಕೆಲಸ ಮಾಡ್ತಾರೆ. ನಾವೇನು ಮಾಡೋಕ್ಕಾಗಲ್ಲ. ನಾನು ಕೆಲಸ ನಿಲ್ಸೋಕ್ಕಾಗ್ತದ? ಗುಂಡಿ ಮುಚ್ಚೋದನ್ನ ನಿಲ್ಸೋಕ್ಕಾಗ್ತದ? ಇನ್ನೊಬ್ರು ಬಂದು ಗುಂಡಿ ಮುಚ್ಚೋದು ಅಷ್ಟೇ, ಸಿಂಪಲ್. ನೋಡಪ್ಪ, ಒಂದು ತಿಳ್ಕೊಳ್ಳಿ, ಪಾಪ ಅವ್ರ ನೋವು ನನಗೆ ಅರ್ಥ ಆಗ್ತದೆ, ಅವ್ರ ಪ್ರಾಬ್ಲಮ್ಸ್ ಅರ್ಥ ಆಗ್ತದೆ. 50% ಇದ್ದಿದ್ದು 75% ಕೊಟ್ಟಿದ್ದೀನಿ. ಇನ್ನು ಅದು ಆಯೋಗದ ಮುಂದೆ ಇದೆ. ಅವರು ಪಾಪ ಕೋರ್ಟ್ ಗಿರಿಟ್ಗೆಲ್ಲ ಹೋಗಿದ್ದಾರೆ. ಬಟ್ ದೇ ಶುಡ್ ನಾಟ್ ಬ್ಲ್ಯಾಕ್ ಮೇಲ್ ದಿ ಗೌರ್ಮೆಂಟ್. ನಾನು ಅವ್ರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನಾನು ಲೀಗಲ್ ಹೆಂಗೆ ಸಹಾಯ ಮಾಡ್ಬೋದು ಅಂತ ನಮ್ಮ ಕಾರ್ಪೊರೇಷನ್ ಕಮಿಷನರ್ಗೆ ಆಫೀಸರ್ಸ್ ಹೇಳಿದ್ದೀನಿ. ಅವ್ರು ಏನಾದ್ರು ಒಂದು ದಾರಿ ಹುಡುಕಿ ಅಂತ ಹೇಳಿದ್ದೀನಿ. ನನಗೇನು ಅವ್ರ ದುಡ್ಡೆಲ್ಲ ಇಟ್ಕೋಬೇಕು ಕೊಡಬಾರ್ದು ಅಂತ ಏನಿಲ್ಲ. ಬಟ್ ಲೀಗಲಾಗೆ ಆ ಕಮಿಷನ್ ಅವ್ರಿಗೂ ನಾನು ಪರ್ಸನಲ್ ಹೋಗಿ ಅವರು ಕೂಡ ಯಾವ ರೀತಿ ಇವ್ರಿಗೆ ಸಹಾಯ ಮಾಡ್ಬೋದು ಅಂತ ಅವರು ಕೂಡ ಕೇಳಿದ್ದೀನಿ. ಅವ್ರವ್ರಿಗೆ ಆಫೀಸರ್ಸ್ಗೆ ಅವ್ರಿಗೆ ಮಾತಾಡೋಕ್ಕೆ ಹೇಳಿದ್ದೀನಿ ಯಾವ ರೀತಿ ಮಾಡ್ಬೋದು ಅಂತ. ವಿಲ್ ಕಮ್ ಔಟ್ ವಿತ್ ಎ ಸೊಲ್ಯೂಷನ್. ಅದು ಬಿಟ್ಬಿಟ್ಟು ನಾನು ರಿಪೇರಿ ಮಾಡಲ್ಲ, ನಾನು ಸ್ಟ್ರೈಕ್ ಮಾಡ್ತೀನಿ ಅಂದರೆ ಸ್ಟ್ರೈಕ್ ಮಾಡಿದ್ರೆ ನೀವಿಲ್ಲ ಅಂದರೆ ಇನ್ನೊಬ್ಬ ಬರ್ತಾರೆ. ಈಗ ನೀವು ಸ್ಟ್ರೈಕ್ ಮಾಡಿದ್ರೆ ಇನ್ನೊಬ್ಬ ಬಂದು ಕೆಲಸ ಮಾಡ್ತಾರೆ. ನಾವೇನು ಮಾಡೋಕ್ಕಾಗಲ್ಲ. ನಾನು ಕೆಲಸ ನಿಲ್ಸೋಕ್ಕಾಗ್ತದ? ಗುಂಡಿ ಮುಚ್ಚೋದನ್ನ ನಿಲ್ಸೋಕ್ಕಾಗ್ತದ? ಇನ್ನೊಬ್ರು ಬಂದು ಗುಂಡಿ ಮುಚ್ಚೋದು ಅಷ್ಟೇ, ಸಿಂಪಲ್. ಸರ್, KRP ವಾರ್ಡಲ್ಲಿ ವಾಟರ್ ಪ್ರಾಬ್ಲಮ್